ಹಾಗೇನಿದೆ. ಹಾಗಾದರೆ ಈ ಬಂದೂಕರು ವಾಸಸ್ಥಾನ ಈ ಗುಹೆ ಇರಬೇಕು. ನೀವೆಲ್ಲ ಇಲ್ಲಿ ವಿಶ್ರಾಂತಿ ಇದ್ದೀರಿ. ನಾನು ಗುಹೆಯನ್ನು ಪ್ರವೇಶಿಸಿ ಆ ಬಂದೂಕನ ಇರವನ್ನು ಅರಿಯುತ್ತೇನೆ. ಗುಹೆ ಪ್ರವೇಶಿಸಿ ನೋಡುತ್ತಾ ಇದ್ದೇನೆ. ಏನಾಶ್ಚರ್ಯ, ಮನಸ್ಸಿ ದೂರದಲ್ಲಿ ಒಂದು ತೊಟ್ಟಿಲು, ಆ ತೊಟ್ಟಿಲ ಹುರಿಯ ಕಟ್ಟಂತ ದಿವ್ಯವಾದ ಪ್ರಭೆ ಹಾಗೂ ಆ ತೊಟ್ಟಿಲನ್ನು ತೂಗುತ್ತಿರುವ ಬಾಲೆ, ಆ ಬಾಲೆಯ ಸೌಂದರ್ಯವೇ ಗಿರಿಜೆ ರಮೇ ಗಿರಿಜೆ ರಮೇ ವಾಣಿಯರ ಚೆಲುವಿಗೆಗೆ ಮಿಗಿಲೆನಿಸಿ ಗಿರಿಜೆ ರಮೇ ವಾಣಿಯರ ಚೆಲುವಿಗೆಗೆ ಮಿಗಿಲೆನಿಸಿ ಸರಸಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಗಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಶರದ ಋತು ಪೂರ್ಣಿಮೆಯೋಳು ಶರದ ಋತು ಪೂರ್ಣಿಮೆಯೋಳು ಉದಯ ಚಂದಿರ ಕಾಂತಿಯಿಂದಲಿ ಉದಯ ಚಂದಿರ ಕಾಂತಿಯಿಂದಲಿ ಸುರುಚಿರಾನನದಿಂದ ಶೋಭಿಸೆ ವಿಭವದಿಂದ ತಂದೆಯವರಾದಂತ ಜಾಂಬವಂತರು ಉದರ ಪೋಷಣೆಗಾಗಿ ಹಣ್ಣು ತರಲು ಕಾಡಿಗೆ ಹೋಗಿದ್ದಾರೆ. ಈ ಗುಹೆಯೊಳಗೆ ನಾನು ಮತ್ತು ನನ್ನ ತಮ್ಮ ಆಟ ಮಾಡುತ್ತಿದ್ದೇವೆ. ತಮ್ಮನಾದ ಪ್ರವೀರ ಹಠ ಮಾಡುತ್ತಿದ್ದಾನೆ. ಅದಕ್ಕಾಗಿ ತಂದೆಯವರು ತಂದ ಶಮತಕ ರತ್ನವನ್ನು ತೊಟ್ಟಿಲಿಗೆ ಕಟ್ಟಿ ಆತಗೆ ಜೋಗುಳ ಆಡುತ್ತೇನೆ. ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶಂಕರ ತಂದೆಯಾಗಿ ಜಾಂಬವಂತ ಕೇಸರಿಯ
ನನ್ನ ಊಹೆ ನಿಜವಾಯಿತು. ಇಲ್ಲಿ 3 ರತ್ನಗಳನ್ನು ನೋಡುತ್ತಾ ಇದ್ದೇನೆ. ತೊಟ್ಟಿಲನ್ನು ತೂಗುತ್ತಿರುವ ಕನ್ಯಾ ರತ್ನ, ತೊಟ್ಟಿಲಿಗೆ ಕಟ್ಟಿರುವ ಶಮಂತಕ ರತ್ನ, ಹಾಗೂ ತೊಟ್ಟಿಲ ಒಳಗಿರುವ ಬಾಲರತ್ನ. ಹಾಗೆಯೇ ಈ ಗುಹೆಯು ಜಾಂಬವಂತ ಎಂಬ ಕರಡಿಗೆ ಅಧಿಕಾರಕ್ಕೆ ಒಳಪಟ್ಟಿದೆ ಎಂಬುದು ಸ್ಪಷ್ಟವಾಯಿತು. ಆದರೆ ಜಾಂಬವಂತನೇ ಇಲ್ಲವಲ್ಲ, ಏನು ಮಾಡೋಣ? ಏನ್ ಮಾಡ್ತೀರಿ? ಬರಬೇಕಾದ್ರೆ ನನ್ನಲ್ಲಿರುವ ಪಾಂಚಜನ್ಯವನ್ನು ಒಳಗಿಸುತ್ತೇನೆ. ಒಮ್ಮಿಂದೊಮ್ಮೆಗೆ ಶಂಖನಾದ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಯಾರು ಒಮ್ಮಿಂದೊಮ್ಮೆ ಕೇಳಿದಂತಹ ಶಂಖಧ್ವನಿಗೆ ಮಗಳಾದಂತಹ ಜಾಂಬವತಿ ಬೆದರಿದ್ದಾಳೆ. ಅವಳನ್ನು ಕಲಿಸಿದ್ದೇನೆ. ಬಂದವ ಯಾರು ಎನ್ನುವುದನ್ನು ನೋಡಬೇಕಲ್ಲ. ಯಾರು ಸ್ವತಂತ್ರವಾಗಿ ಪ್ರವೇಶಿಸಿದವನು ನಮ್ಮ ಅನುಮತಿ ಇಲ್ಲದೆ ನೇರವಾಗಿ ಬಂದಿದ್ದೀಯ ಈ ಗುಹಾ ಪ್ರಾಂತ್ಯಕ್ಕೆ. ಹೌದು, ಬಂದವ ಮಾತ್ರವಲ್ಲ, ಇಲ್ಲಿರುವ ನಮ್ಮವರನ್ನು ಬೆದರಿಸಿದ್ದೀಯ. ಯಾರು ನೀನು? ಯಾಕಾಗಿ ಬಂದೆ? ನಿನ್ನ ಪಡೆದ ಮಾತಾಪಿತರು ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿ. ನನ್ನ ಪರಿಚಯವೋ ವಸುದೇವನಾತ್ಮ ಭವನು ವಸುದೇವನಾತ್ಮ ಭವನು ವಸುದೇವನಾತ್ಮ ಭವನು ದ್ವಾರಕೆಯೊಳು ವಸತಿಯು ಗೈದೀರ್ಪೆನು ದ್ವಾರಕೆಯೊಳು ವಸತಿಯು ಗೈದೀರ್ಪೆನು ಬೆಸರು ಕೇಳೆನ್ನ ಜಗದಿ ಜಗದಿ ಕೃಷ್ಣನೆಂಬುಸಿರುವರು ಪ್ರಖ್ಯಾತದಿ ಕೃಷ್ಣನೆಂಬುಸಿರುವರು ಪ್ರಖ್ಯಾತದಿ ಬೆಸರು ಕೇಳೆನ್ನ ಜಗದಿ ಕೃಷ್ಣನೆಂಬುಸಿರುವರು ಪ್ರಖ್ಯಾತದಿ. ಬಲ್ಲುಕವೇ, ನನ್ನ ಪರಿಚಯವೋ ಪ್ರಖ್ಯಾತವಾದ ದ್ವಾರಕೆಯೇ ನನ್ನ ವಾಸಸ್ಥಾನ. ವಸುದೇವ ದೇವಕಿಯರೇ ನಮ್ಮ ತಂದೆ ತಾಯಿಗಳು. ಹಾಗೂ ಜಗತ್ತು ನನ್ನನ್ನು ಕೃಷ್ಣ ಎಂದು ಕರೆಯುತ್ತಾರೆ. ಸಾಕಲ್ಲವೇ ನನ್ನ ಪರಿಚಯ? ಕೃಷ್ಣ ಎಂಬಂತಹ ನಾಮದಿಂದ ಪ್ರಖ್ಯಾತಿಗೊಂಡವನೇ ಬಂದ ಉದ್ದೇಶ ಏನು? ಬಲ್ಲೂಕವೇ, ವ್ರತ ನಿನ್ನ ಮಗಳನ್ನು ಬೆದರಿಸಲಿಕ್ಕೆ ನಾನು ಬಂದವನಲ್ಲ. ನನ್ನ ಸಖನಾದ ಪ್ರಸೇನ ಶಮಂತಕ ಮಣಿಯನ್ನು ತೆಗೆದುಕೊಂಡು ಬೇಟೆಗೆ ಹೋದಾಗ ಅವನನ್ನು ಕೊಂದು ಆ ಮಣಿಯನ್ನು ಕದ್ದು ತಂದವನೆಂದು ತಿಳಿದಿರುತ್ತೇನೆ. ಆ ಮಣಿಯನ್ನು ಕೊಂಡೊಯ್ಯುವುದಕ್ಕಾಗಿ ಬಂದಿದ್ದೇನೆ. ಕೊಡೆಯ ಕದ್ದು ತಂದ ಮಣಿ ಎಂದು ಹೇಳುತ್ತಿರುವ? ಹೌದು. ಇದು ಕದ್ದು ತಂದ ಮಣಿಯ ಅಲ್ಲ. ಎಲ್ಲ ವಿಕ್ರಮ ಮಡುವಿಸಿ ಮಂದಗದ ಮಣಿಯನ್ನು ನಾ ತಂದಿರುವೆನು.
ಇದು ಹಾ. ಗೆದ್ದು ತಂದ ಮಣಿ ಹೌದಾ? ಕೇಸರಿಯೊಡನೆ ಹಾ. ಕಾಡಗಾಡಿ ಪವನವನ್ನು ಕೊಟ್ಟು ಹಾ. ಅದನ್ನು ಧರೆಯಲ್ಲಿ ಬಡುಹಿ ಓಹೋ. ಅಲ್ಲಿಂದ ಪಡೆದುಕೊಂಡು ಬಂದವ. ಹಾ. ಸಂಪಾದನೆ ಎಷ್ಟು ಕಷ್ಟ ಎನ್ನುವುದು ನಿನಗೇನು ಗೊತ್ತು? ಯಾಕೆ? ನಾವು ತಿಳಿದಿದ್ದೇವೆ. ಹಾ. ಕಷ್ಟಪಟ್ಟು ಸಂಪಾದಿಸಿದ ರತ್ನ ಹಾ. ಏನು ಕೇಳ್ತಾ ಇದ್ದಿ? ಹಾ. ಹೋಗು ಹಿಂದಕ್ಕೆ. ವಿಹಿತದಿಂದಲೇ ಮಣಿಯರು ವಿಹಿತದಿಂದಲೇ ಮಣಿಯರು ಕೊಡು ಎನ್ನುಳೈದ ಬೇಡೈ ಛಲವನು ಕೊಡು ಎನ್ನುಳೈದ ಬೇಡೈ ಛಲವನು ಹೋಗಿ ಎಂದರೆ ಗಳೆಯರು ಒಬ್ಬನೇ ವಿಹಿತ ಸುಧನಡಗೀಗ ಬಲ್ಲುಕವೇ ಏನು? ಸಮಾಧಾನದಿಂದ ಹೇಳಿದ್ದಾರೆ. ಹಾ. ಮಾತನ್ನು ಕೇಳುವುದಿಲ್ಲವೇ? ಹಾ. ಪ್ರಧಾನದಲ್ಲಿ ದ್ವೇಷವನ್ನು ಕಟ್ಟಿಕೊಳ್ಳಬೇಡ. ಹಾ. ಆ ಮಣಿಯನ್ನು ಕೊಟ್ಟುಬಿಡು. ಹಾ. ಇಲ್ಲವಾದರೆ ಬಡ ಮಗನಾದ ನಿನ್ನನ್ನು ಯಮನ ಆಲಯಕ್ಕೆ ಒಯ್ಯಬೇಕಾಗುತ್ತದೆ. ಯಾರು ಬಡ ಮೃಗ? ನೀನು. ನಾನು ಬಡ ಮೃಗವ. ಹಾ. ನನ್ನ ಹುಟ್ಟಿನ ಬಗ್ಗೆ ಏನು ಬಲ್ಲೆ ನೀನು ಹೇಳು? ಹೇಳು. ಕುಲ್ಲನ್ನೇ ತೆರೆಯ ಪ್ರಾಣಿಯು ಜನತೆಯ ಕುಲ್ಲನ್ನೇ ತೆರೆಯ ಪ್ರಾಣಿಯು ಜನತೆಯ ಅಲ್ಲದೆಂದರಿದೆ ಬಡಬಲ್ಲ ಎಂದರಿದೆ ಅಲ್ಲೆಲ್ಲ ನಾಮನ ಬೇಟೆ ಅವಳಿಗೆ ಅಲ್ಲದೆ ಕೇಳು ಏನು ಬಡ ಪ್ರಾಣಿ ಎಂದು ಹೇಳಿದೆಯ? ಹೌದು. ಏನು ಗೊತ್ತು ಈಗಿನ ಹುಡುಗರಿಗೆ? ಹಾ. ನಾವೆಲ್ಲ ತ್ರೇತೆಯಲ್ಲಿ ಅನುಭವಿಸಿದಂತಹ ಹಾ. ಆ ಅನುಭವಗಳ ಖನಿ ಹಾ. ನಿನಗೇನು ಗೊತ್ತು ಹೇಳು? ಹಾ. ಕೃಷ್ಣ, ಹಾ. ಬಡ ಮೃಗ ಎಂದು ಹೇಳುತ್ತಿದ್ದೀಯಲ್ಲ, ಹೌದು. ನನ್ನ ಹುಟ್ಟಿನ ಕತೆ ಕೇಳಿದ್ರೆ ಹಾ. ನಿನಗೆ ಆಶ್ಚರ್ಯವಾಗಬಹುದು. ಏನು? ಈ ಜಗತ್ತಿನ ಸೃಷ್ಟಿಕರ್ತನಾಗಿರತಕ್ಕಂತ ಹಾ. ಬ್ರಹ್ಮದೇವನ ಆಕಳಿಕೆಯಲ್ಲಿ ಓಹೋ. ಹುಟ್ಟಿದವ ನಾನು. ಹಾ. ನನ್ನ ಯೋಗ್ಯತೆ ಕೇಳ್ತಾ ಇದ್ದಾನೆ. ಹೌದು. ಹಾ. ಲೋಕವೇ, ಹಾ. ಈ ಸೃಷ್ಟಿಯಲ್ಲಿರುವ ಎಲ್ಲಾ ಜೀವಿಗಳು ಹಾ. ಬ್ರಹ್ಮನಿಂದ ಆವಿರ್ಭವಿಸಿರುವಾಗ ಹಾ. ಆಕಳಿಕೆ ಮಾತ್ರದಿಂದ ಹುಟ್ಟಿದ ಮಾತ್ರಕ್ಕೆ ಹಾ. ನಿನ್ನ ಪರಾಕ್ರಮವನ್ನು ನಿರ್ಧರಿಸಲಾಗುವುದಿಲ್ಲ. ಹಾ. ಈ ಮನುಷ್ಯ ಹಾ. ಹೇಗೆ ಹುಟ್ಟಿದ, ಯಾಕೆ ಹುಟ್ಟಿದ, ಎಷ್ಟು ಕಾಲ ಬಾಳಿದ ಎಂಬುದು ಮುಖ್ಯವಲ್ಲ. ಹಾ. ಅವನ ಬಾಳಿದ ಸಮಯದಲ್ಲಿ ಏನು ಸಾಧನೆ ಮಾಡಿದ ಎಂಬುದು ಮುಖ್ಯ. ಓಹೋ. ಆದ್ದರಿಂದ ಹಾ. ನಿನ್ನ ಇಂತಹ ಸುದೀರ್ಘ ಜೀವನದಲ್ಲಿ ಹಾ. ಏನಾದರೂ ಸಾಧನೆ ಮಾಡಿದ್ದರೆ ಅದನ್ನು ಹೇಳು. ಓಹೋ, ನನ್ನ ಸಾಧನೆ. ಹಾ. ವಾಲಿನ ಸಖನಳು ಶುಭವರಯುತ ವಾಲಿನ ಸಖನಳು ಶಪಥವರಯುತ ಮೇರು ಮಹೀಧರ ಆ ಮೇರು ಮಹೀಧರ ಸಾಧುವಂದಿನ ಎಗುರು ವಾಲಿಸುತ್ತೆಯರು ನನ್ನ ಸಾಧನೆ. ಹಾ. ಪ್ರಪಂಚದಲ್ಲಿ ಸಾಧನಾಶೀಲರಾದಂತಹ ನಾವು ಹಾ. ಏನು ಸಾಧನೆಯನ್ನು ಮಾಡಿದ್ದೇವೆ ಎಂದು ಕೇಳುತ್ತಿದ್ದೀಯಾ? ಹೌದು. ಸಾಧನೆ ನಮ್ಮವರಿಗೆ ಗೊತ್ತು. ಹಾ. ಕೇಳಿದೆಯಾ? ಹಾ. ಆ ಮೇರು ಪರ್ವತಕ್ಕೆ ಹಾ. ಸೂರ್ಯನು ಹಾ. ಜಗಚ್ಚಕ್ಷುವು ಹಾ. ಒಂದು ಬಾರಿ ಪ್ರದಕ್ಷಿಣೆ ಬರುವುದು. ಹಾ. ಅವನಳ ಪಂಚಮಹಾರವನ್ನು ಮಾಡಿ ಓಹೋ. ಆ ಮೇರುಗಿರಿಗೆ ಹಾ. 21 ಬಾರಿ ಹಾ. ಪ್ರದಕ್ಷಿಣೆಯನ್ನು ಮಾಡಿದವ ನಾನು. ಹಾ. ಹಾ. ಹೇಗೆ ನನ್ನ ಸಾಧನೆ? ಓಹೋ. ನೀನು ಬೆಟ್ಟಕ್ಕೆ ಸುತ್ತು ಬಂದಿದ್ದಲ್ಲವೇ? ಹಾ. ನಾನು ಬೆಟ್ಟ ಎತ್ತಿದ ಕತೆ ಗೊತ್ತುಂಟು. ಓಹೋ, ಏನದು? ಕಿರಿಬೇಟಿನೊಳಗೆ ನಾನು ಕಿರಿಬೇಟಿನೊಳಗೆ ನಾನು ಕಿರಿಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು
ಕುಪಿತನಾದ ದೇವೇಂದ್ರನು ಓಹೋ. ಆನೆಯ ಸೊಂಡಿಲಿನ ಗಾತ್ರದ ಮಳೆಯನ್ನು ಹಾ. ನಂದಗೋಕುಲದ ಮೇಲೆ ಸುರಿದಾಗ ಆ ನಂದಗೋಕುಲಗಳನ್ನು ತತ್ತರಿಸಿದ್ದಾರೆ. ಆ ಸಮಯದಲ್ಲಿ ಕಿರಿಬೆಟ್ಟಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಆ ನಂದಗೋಕುಲವನ್ನು ಬರದೆ ಇಂತಹ ಸಾಹಸ ಕಾರ್ಯಕ್ಕೆ ನೀನೇನು ಮಾಡಿದ್ದೆಯೋ? ನಿನ್ನ ಕಿರುಬೆರಳಿನಿಂದ ಹಾ, ಗೋವರ್ಧನ ಪರ್ವತವನ್ನು ಎತ್ತಿದವನೇ. ಹೌದು. ನನ್ನ ಸಾಧನೆ ಬಲ್ಲೆಯ? ಹಾ, ಶರದಿಗೆ ಸಾಧನೆಯನ್ನು ಏನು ಕೇಳುತ್ತೀಯಾ ಹೇಳು. ನಮ್ಮ ಸಾಧನೆಯನ್ನು ಹೇಳಲು ಸಾವಿರ ನಾಲಿಗೆ ಇರುವ ಆದಿಶೇಷನಿಗೂ ಸಾಧ್ಯವಾಗಲಿಕ್ಕಿಲ್ಲ. ಹೌದಾ? ಏನು ಹೇಳ್ತೀನಿ? ಪರಮ ಪವಿತ್ರವಾದಂತಹ ಈ ಆರ್ಯಾವರ್ತದಲ್ಲಿ ಮರ್ಯಾದಾ ಪುರುಷೋತ್ತಮನ ಆಳ್ವಿಕೆಯ ಸಮಯದಲ್ಲಿ ಆ ಹೊತ್ತಿನಲ್ಲಿ ಸೀತಾ ಅಪಹರಣವಾಯಿತು. ಸೀತೆ ಎಲ್ಲಿದ್ದಾಳೆ ಎಂದು ಎಲ್ಲ ವಾನರ ವೀರರು ಹುಡುಕಿ ಹುಡುಕಿ ಲಂಕೆಗೆ ನಾವು ಸೇತು ಬಂಧನದ ಕಾರ್ಯವನ್ನು ಮಾಡುವ ಪ್ರಮೇಯವೇ ನಮಗೆ ಬಂತು. ಆ ಹೊತ್ತಿನಲ್ಲಿ ಎಲ್ಲ ವಾನರ ವೀರರು ತಮ್ಮ ಸೇವೆಯನ್ನು ಮಾಡಿದ್ದಾರೆ, ತಮ್ಮ ಅಳಿಲ ಸೇವೆಯನ್ನು ಮಾಡಿದ್ದಾರೆ. ಆ ಹೊತ್ತಿಗೆ ಈ ಕೆಲಸ ಸ್ವಲ್ಪವೇ ಆದೀತು ಎಂದು ಬೇರೆ ಅವನ ಪರ್ವತವನ್ನೇ ಕಿರಿದು ಬರುವಾಗ ಪರಮೇಶನೇ ಬಂದು ನನ್ನಲ್ಲಿ ಸತ್ಯವನ್ನು ಬೆಳೆಸಿದ್ದಾನೆ. ಸಾಕೋ ನನ್ನ ಸಾಧನೆ. ಜಾಂಬವಂತನೇ, ನೀನು ಹೇಳಿದ ಬೆಟ್ಟ ಗುಡ್ಡ ಪರ್ವತ ರಜತಾದ್ರಿ ಎಲ್ಲ ಈ ಭೂಮಿಯ ಮೇಲೆ ಇರುವುದಲ್ಲವೋ? ಈ ಭೂಮಿಯನ್ನೇ ಎತ್ತಿದ ಕಥೆ ಗೊತ್ತುಂಟು? ಇನ್ನೊಮ್ಮೆ ಹಿರಣ್ಯಾಕ್ಷನು ದೃಢನಾದ ಹಿರಣ್ಯಾಕ್ಷನು ಭೂಮಿಯನ್ನು ಚಾಪೆಯಂತೆ ಮಡಿಚಿ ಪಾತಾಳಕ್ಕೆ ಕೊಂಡೊಯ್ದಾಗ ಆ ದುರುಳನನ್ನು ಕೊಂದು ವಸುಂಧರೆಯನ್ನು ಮೇಲಕ್ಕೆತ್ತಿದೆ. ಈ ಪರಾಕ್ರಮ ನಿನಗೆ ಗೊತ್ತುಂಟು? ಏನು ಮಾಡೋಣ? ಇವತ್ತಿನ ವರ್ತಮಾನ ಕಾಲದ ಪರಿಸ್ಥಿತಿಯೇ ಹಾಗೆ. ಇನ್ನೊಬ್ಬರ ಹೆಸರನ್ನು ಹೇಳಿ ಬದುಕುತ್ತಿರುವವರು ನೀವು ತಿಳಿದಿದ್ದೇ ನನಗೆ. ಅವರ ಹೆಸರನ್ನು ಹೇಳಿ ಬದುಕುತ್ತಿದೆಯಾ ಪ್ರಾಣಿ? ಏನು ಕೊಡುವುದಿಲ್ಲವಾ? ಎಂಬವಂತನೇ, ನಿನ್ನಂತಹ ಬುದ್ಧಿಹೀನನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ನಿನಗೆ ಕನಕ ಗೋಪುರವು ಮಣ್ಣಿನ ಹುತ್ತದಂತೆ ಕಾಣುತ್ತದೆ. ಆದ್ದರಿಂದ ಮಾತನಾಡಿ ಪ್ರಯೋಜನ ಇಲ್ಲ. ನಡೆಯುವಂತ ಯುದ್ಧದಲ್ಲಿ ಪರಾಕ್ರಮವನ್ನು ತೋರಿಸು, ಯುದ್ಧಕ್ಕೆ ಮಾಡು.
ಪ್ರಭು, ಒಬ್ಬ ಮಾನವನಿಂದ ಈ ವಜ್ರಾಘಾತ ಸಮಾನವಾದಂತಹ ಪೆಟ್ಟುಗಳನ್ನು ಈ ಜಾಂಬವಂತ ಅನುಭವಿಸುತ್ತಿದ್ದಾನೆ ತಂದೆ. ಒಂದೊಂದು ಪೆಟ್ಟಿನಲ್ಲೂ ಈ ಜಾಂಬವಂತನ ಅಂತರಂಗವೆಲ್ಲವೂ ಕೂಡ ಪ್ರಫುಲ್ಲವಾಗುತ್ತಿದೆ. ಏನಿದೆ ಆಶ್ಚರ್ಯ! ಇವ ಯಾರು ಮಾನವ ರೂಪದಿಂದ ಬಂದಿರುವಂತಹ ಇವ ಯಾರು ಎಂದು ನಾನೇ ತರ್ಕಿಸ ಹೊರಟರೆ ಸಮಯದ ಅಭಾವವಾದಿತ್ತು. ಹೇ ಮಾನವ, ನೀನು ಯಾರು, ಎಲ್ಲಿಂದ ಬಂದವ, ಸ್ಪಷ್ಟವಾಗಿ ತಿಳಿಸಯ್ಯ. ನಿರ್ಧಾರವಾಗಿಲ್ಲ, ಯುದ್ಧವನ್ನು ಮಾಡು. ನನ್ನ ಹೃದಯಕ್ಕೆ ಆಘಾತವಂತಾಗುವಂತಹ ಮಾತನ್ನಾಡಿದ. ಇನ್ನು ಜಾಂಬವಂತ ಸುಮ್ಮನಿರುವುದಲ್ಲ, ನೇರವಾಗಿ ಕರುಣದೊಳು ಕ್ಷಮೆಯಾಂತು ವೇಗದೀಯ ಧರಿಸಿದನು ಶ್ರೀರಾಮರು ಅತಿ ವಿಲಾಸದಲ್ಲಿ. ಭಕ್ತಶ್ರೇಷ್ಠನಾದ ಜಾಂಬವಂತನನ್ನು ಇನ್ನೂ ಪರೀಕ್ಷಿಸುವುದು ಸರಿಯಲ್ಲ. ಅವನಿಗೆ ಪರಿಚಿತವಾದ ರಾಮಾವತಾರದ ರಾಮರೂಪವನ್ನು ಧರಿಸುತ್ತೇನೆ. ಜಾಂಬವ, 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 ಪರಿಗಿಸುತ್ತ ಜಾಂಬವನು, ಪರಿಗಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತಾನಂದೋಷವನು ತರದರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ